невесту не невестная, царицы мать и деву, круну все покрывающие. Радуйся, невесту не невестная, превысшая небесных сил, нетворное сияние. Радуйся, невесту не невестная, ликов девичьих радости и ангелов превышая. Радуйся, невесту не невестная, невест честная силу и свете паче всех свету. Радуйся, невесту не невестная, честнейшая владычица всех небесных войн. Радуйся, невесту не невестная, всех праотцев надежду, пророков исполнение. Радуйся, невесту не невестная, подвизев ты помощи к кивоте Богослова. Радуйся, невесту не невестная, и девам ликование, и матерям отраду. Радуйся, невесту не невестная, целомудрия наставнице душ наших очищение. Радуйся, невесту не невестная, покровившие облака и страждущих пристанище. Радуйся, невесту не невестная, немощных покрове заступнице, надежду ненадежных. Радуйся, невесту не невестная, Мария, Матерь Христа, истинного Бога. Радуйся, невесту не невестная, Аарона жезле прозявший сосуд.
ಗಿಂಪಲ್ ಎಲ್ಕ ಅವನನ್ನ ಅವನ ಹೆಸರಿಂದಾನೇ ಕರಿಬೇಕು. ಎಡವಟ್ಟ ಮಳ್ಳ ಗಿಂಪಲ್. ನಾನ್ ಮಳ್ಳ ಅಲ್ಲ, ಮಳ್ಳ ಅಲ್ಲ ನಾನು. ಎಲ್ಲರನ್ನು ಎಲ್ಲದನ್ನು ಸುಲಭವಾಗಿ ನಂಬಿಡ್ತೀನಿ ಇನ್ ಮಾತ್ರಕ್ಕೆ. ನಾನು ಮಳ್ಳನ ಅಲ್ದೆ ಮತ್ತೆ ಯಾಕಪ್ಪ ಮೇಷ್ಟ್ರಿ ಹೆಂಡತಿಗೆ ಹೆರಿಗೆ ಅಂದ್ಕೂಡಲೇ ಶಾಲೆ ತಪ್ಪಿಸಿದ್ದ? ನಾನಾಕ್ ಚಿಕ್ಕ ಹುಡುಗ, ಅದೆಲ್ಲ ನನ್ಗೆ ಹೇಗ್ ಗೊತ್ತಾಗ್ಬೇಕು? ಅವಳ ಹೊಟ್ಟೆ ಕಡೆ ನಾನ್ಯಾಕೆ ಗಮನ ಕೊಡ್ಲಿ? ಹೌದಪ್ಪ, ಗಮನ ಕೊಡಬಾರ್ದಾಗಿತ್ತು. ಆದ್ರೆ ಹೆರಿಗೆ ಸಂಭ್ರಮದಲ್ಲಿ ಹಂಚೋ ಒಣ ದ್ರಾಕ್ಷಿ ಬದಲು ನಿನ್ನ ಬೊಗಸೆ ತುಂಬಾ ಕುರಿ ಹಿಕ್ಕೆ ತುಂಬಿದಾಗ ಅದನ್ನಾದ್ರೂ ಗಮನಿಸಬಹುದಾಗಿತ್ತಲ್ಲ. ಕೇಳಿ ಅದು ಚಿಕ್ಕವನಿದ್ದಾಗ ಆಯ್ತು. ಮೊನ್ನೆ ಇವನ್ ಮನೆಗ್ ಬರೋ ದಾರಿಲಿ ನಾವಿಬ್ರು ತಮಾಷೆಗೆ ಅಂತ ನಾಯಿ ತರ ಬಗಳಿದ್ದಕ್ಕೆ ಎದುರಿ ದಾರಿನ ಬದಲಾಯಿಸ್ಬಿಟ್ಟ ಗಂಡ್ಸು. ಹೌದು, ನಾನು ಅದನ್ನ ನೋಡಿದ್ದೆ. ಕೇಳಿ, ನಾನು ಬೇಕರಿಗೆ ಹೋಗಿದ್ನ ಅಲ್ಲಿ. ಅರೆ ಗಿಂಪಲ್, ನೀನಿಲ್ಲಿ ಕೆರಿತಾ ನಿಂತಿದ್ಯಲ್ಲೋ, ಅಲ್ಲಿ ಪ್ರವಾದಿ ಬಂದಿದ್ದಾನೆ. ಪ್ರವಾದಿ ಸತ್ತವ್ರನ್ನೆಲ್ಲ ಬದುಕಿಸ್ತಾ ಇದ್ದಾನೆ. ಬೇಗ ಹೋಗು, ನಿಮ್ಮ ಅಪ್ಪ ಅಮ್ಮ ಕೂಡ ಸಮಾಧಿಯಿಂದ ಎದ್ದು ಬಂದು ನಿನ್ನನ್ನ ಹುಡುಕ್ತಾ ಇದ್ದಾರೆ. ಅಂದು ಕೂಡ್ಲೆ ಉಂಡೆ ಕೊಟ್ಟು ಹಾಕೊಂಡು ಹೊರಟೇ ಬಿಟ್ಟ ಯುವರಾಜ. ಹೌದು, ಹೋದೆ, ಹಾಗೆ ಆಗಿರ್ಬೋದು. ಹೋಗಿ ನೋಡೋದ್ರಿಂದ ನನ್ಗಾಗೋ ನಷ್ಟ ಆದ್ರೂ ಏನು? ವಾಸ್ತವದಲ್ಲಾಗದ್ದು ರಾತ್ರಿ ಕನಸಿನಲ್ಲಾಗ್ತದೆ. ಹಿಂದಾಗ್ದಿದ್ರೆ ನಾಳೆ ಅಥವಾ ಮುಂದಿನ ವರ್ಷ, ಇಲ್ದಿದ್ರೆ ಶತಮಾನಗಳ ನಂತರ. ಅದರಿಂದ ಫರಕ್ ಏನಾಯ್ತು? ನಿಮ್ಮನ್ನ ನಂಬದೆ, ಅದರಿಂದ ನಿಮಗೆ ಒಳ್ಳೇದಾಗುತ್ತೆ ಅಂತ ಆಸೆ ಪಟ್ಟೆ. ಗುರುಗಳು ಹೇಳೋದೇನು? ಸದಾ ಮೂರ್ಖನಾಗಿರುವುದು 1 ಗಂಟೆ ದುಷ್ಟನಾಗಿರುವುದಕ್ಕಿಂತ ಮೇಲು ಎಂದು ಬರೆದದ್ದೇ ಇದೆ. ನೀನು ಮೂರ್ಖನಲ್ಲ, ಅವರು ಮೂರ್ಖರು. ತನ್ನ ನೆರೆಯವರನ್ನು ಅವಮಾನಿಸುವವರು ಸ್ವರ್ಗವನ್ನು ತನ್ನ ಕೈಯಾರೆ ಕಳೆದುಕೊಳ್ಳುತ್ತಾರೆ. ಹಾ, ನಮ್ಮ ಅಪ್ಪನೇ ಈ ಮಾತನ್ನ ಕೇಳಿ ಹೊರಗೆ ಬಂದ ಕೂಡ್ಲೆ ನಾನು ಅಲ್ಲಿರೋ ಗೋಡೆ ತೋರಿಸಿ ಪ್ರತಿ ಭೇಟಿಯ ನಂತರವೂ ಆ ಗೋಡೆಗೆ ಚುಂಬಿಸಿ ಬರ್ಬೇಕು ಅಂತ ಹೇಳಿದ್ದೆ. ಕಚಡಗಳು ಉಚ್ಚೆ ಹೊಯ್ದಿರೋ ಜಾಗಕ್ಕೆ ಮುತ್ತು ಕೊಟ್ಟು ಬಂದಿದ್ದ. ಮಳ್ಳ ಮಳ್ಳ ಮಳ್ಳ. ಅರೆ ಗಿಂಪಲ್, ಪ್ರಾಂಪೋಲ್ಗೆ ದೊರೆ ಬಂದಿದ್ದಾರಂತೆ ಕಣೋ. ಗಿಂಪಲ್ ಟರ್ಬೈನ್ ನಲ್ಲಿ ಚಂದ್ರ ಬಿದ್ದಿದ್ದಾರಂತ. ಹುಡುಗ ಹುಡುಗಗೆ ಬಚ್ಚಲಿಂದ ನಿಧಿ ಸಿಕ್ಕಿತ್ತಂತೆ. ಹೌದಾ? ಹೌದು. ಏ ಗಿಂಪಲ್, ಧರ್ಮಗುರುಗಳು 7ನೇ ತಿಂಗಳಿಗೆ ಕರುವಿಗೆ ಜನ್ಮ ನೀಡಿದ್ದಾರೆ. ಸಾಕ್, ಸುಮ್ನೆ ಇರೋ. ಪಾಪ ಆ ಅನಾಥನನ್ನ ಯಾಕಷ್ಟು ಗೋಳೈಕುತ್ತೀರ ನೀವೆಲ್ಲ? ಗಿಂಪಲ್, ನೀನ್ ಬಾರಪ್ಪ, ಇಲ್ಲಿ ಬಾರಪ್ಪ. ಹೋಗಪ್ಪ, ಹೋಗ. ಏನು ಸುಮ್ನೆ ಇರ್ತಾನೆ ಅಂತ ಅದ್ರ ಲಾಭ ಪಡೆಯೋದಾ? ನಮ್ ಗಿಂಪಲ್ಗೆ ಸಿಕ್ ಬಂದೊಂದು ಹೊಡೆದ ಅಂದ್ರೆ ಸೀದಾ ಕ್ರಾಕೋವರ್ಗ್ ಹೋಗ್ಬಿಡ್ತೀರ ನೀವೆಲ್ಲ. ಗಿಂಪಲ್, ಎಲ್ಕ ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ. ಇಲ್ಲ, ನಾನು ಅವಳನ್ನ ಮದುವೆ ಆಗಲ್ಲ. ಅವಳು ಶುದ್ಧ ಹೆಂಗಸಲ್ಲ, ಅವಳು ಬಜಾರಿ. ಅವಳ ಬಾಯಿ ಬೊಂಬಾಯಿ. ಇಲ್ಲಪ್ಪ, ಅವಳನ್ನ ನಾನು ಮದುವೆ ಆಗಲ್ಲ. ಅವಳ ಅಕ್ಷತ ಕನ್ಯೆ ಅಂತವಳು ನಿಮ್ಗೆ ಎಲ್ಲಿ ಹುಡುಕಿದ್ರು ಸಿಗಲ್ಲ ಗೊತ್ತಾ? ಅವಳಿಗೆ ಕಾಲ್ ಸರಿ ಇಲ್ಲ, ಅವಳು ಕುಂಟಿ. ಅದಕ್ಕೇನೆ ನಮ್ಮ ಅಳ್ಳ ಅನ್ನೋದು. ಅಂತ ವಯ್ಯಾರದ ನಡಿಗೆನ ಕುಂಟು ನಡಿಗೆ ಅಂತೀರೋ ನೀನು ಕಣ ಕುರುಡ. ಅಷ್ಟಿದ್ರೆ ನೀನೇ ಮದುವೆ ಆಗು. ಅಲ್ಲ, ಅವಳಿಗೆ ಒಬ್ಬ ಬೇವರ್ಸಿ ಮಗ ಇದ್ದಾನೆ. ಅದವಳ ಮಗ ಅಲ್ಲಪ್ಪ, ಅವಳ ತಮ್ಮ. ಏನೇನ್ ಅನ್ಕೊಳ್ತಾನೆ ಪಾಪ ಮುಣ್ಣದ್ದು. ನೀನಾದ್ರೂ ಸ್ವಲ್ಪ ಹೇಳಮ್ಮ ಅವನಿಗೆ. ನಿನ್ನಂತ ದಡ್ಡ ನನ್ನ ಮದುವೆ ಆಗಿ ಬಾಳ್ ಕೊಡ್ಲೊಪ್ಪಿದ ಅವಳ ದೊಡ್ಡ ಗುಣ ಅಂತ ತಿಳ್ಕೊ. ನೀವು ನಿಮ್ಮ ಸಮಯನ ಹಾಳು ಮಾಡ್ತಾ ಇದ್ದೀರಾ. ನಾನು ಆ ಸುಳ್ಳೆನ ಮದುವೆ ಆಗಲ್ಲ. ಇದೆಂತ ಮಾತು? ಹೀಗೆಲ್ಲ ಮಾತಾಡ್ಲಿಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ? ನೀನ್ ಅವಳ ಬಗ್ಗೆ ಹೀಗೆಲ್ಲ ಕೆಟ್ಟದಾಗ ಮಾತಾಡಿದ್ದಕ್ಕೆ ನಿನ್ನ ಧರ್ಮಗುರುಗಳ ಬಳಿ ಒಯ್ದು ದಂಡ ವಿಧಿಸ್ತೇವೆ. ಆಯ್ತು, ಒಪ್ಕೊಂಡೆ.
ಸಂಸಾರದಲ್ಲಿ ಗಂಡನೇ ಸ್ವಾಮಿ ಅಂತ ಅವಳು ಒಪ್ಪೋದಾದ್ರೆ ನನಗೂ ಸಮ್ಮತ. ಏನ್ ಬಂದಿದ್ದು? ಅಕ್ಕ, ನೀನು ನಿಜವಾಗ್ಲೂ ಕನ್ಯನಾ? ಅಲ್ಲ, ಆ ತುಂಟ ಎಸಿಲ್ ನಿನ್ನ ಮಗನ ತಮ್ಮನ? ನೋಡು, ನನಗೆ ಮೋಸ ಮಾಡಬೇಡ. ನಾನೊಬ್ಬ ಅನಾಥ. ನಾನು ಅನಾಥೆ. ನಿನ್ನನ್ನ ಕುಣಿಸುವರ ಮೂತಿಗೆ ಬೆಂಕಿ ಬೀಳಿ. ನಾನಷ್ಟು ಸಸಾರ ಅಲ್ಲ ಅಂತ ಇಲ್ಲಿದ್ದವ್ರು ಎಲ್ಲರಿಗೂ ಗೊತ್ತಿರಲಿ. ನೋಡು, ನನಗೆ 50 ಗಿಳ್ಳರ್ ವಧು ದಕ್ಷಿಣೆ ಬೇಕು. ಅದರ ಜೊತೆಗೆ ಇನ್ನಷ್ಟು ವಂತಿಗೆ ಸೇರಿಸ್ಲಿಕ್ಕೆ. ಇಲ್ದಿದ್ರೆ ನನ್ನ ಮುಕ್ಕುಳಿಗೆ ಮುತ್ತಿಡ್ಲಿ. ದಕ್ಷಿಣ ಕೊಡಬೇಕಾದದ್ದು ವಧು, ವರನಲ್ಲ. ಚೌಕಾಸಿ ಮಾಡಬೇಡ. ಒಂದೇ ಮಾತು, ಹೌದು ಅಥವಾ ಇಲ್ಲ. ಇಲ್ದಿದ್ರೆ ಮುಚ್ಕೊಂಡು ಹೋಗೋ. ಹೋಗು ಅಂದ್ರೆ ಈಕೆ ವಿಧವೆಯೋ ವಿಚ್ಛೇದಿತಳೋ? ಎರಡು ಎರಡು. ಹೇಳಲೇ ಇಲ್ಲ. ಬಾ ತುಳಿ. ಏ ಅಲ್ಲೇ ನೋಡ್ತೀಯೋ? ಇದು ನಿನಗೆ. ನಮಗಿದರ ಅವಶ್ಯಕತೆ ಇದೆ. ಇರ್ಲಿ, ಇಟ್ಕೋ. ಇನ್ನು 3-4 ತಿಂಗಳೊಳಗೆ ಅವಶ್ಯಕತೆಗೆ ಬರುತ್ತೆ.
ಎಲ್ಕ 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 ಏನ್ ನಿನ್ ರಗಳೆ ನೆಮ್ಮದಿಯಾಗಿ ಮಲ್ಗಕ್ಕೂ ಬಿಡಲ್ವಲ್ಲ. ಮತ್ತೆ ನಮ್ಮ ಮದುವೆ ಮಾಡಿಸಿದಾದ್ರು ಯಾಕೆ? ಮೊಟ ಮೊಟ ಅನ್ಬೇಡ. ಇವತ್ತು ನನ್ನ ತಿಂಗಳ ಸಮಯ, ಸುಮ್ಮನೆ ತೊಂದರೆ ಕೊಡ್ಬೇಡ ನನಗೆ. ಮತ್ತೆ ನಿನ್ನೆ ನಿನ್ನ ಸ್ನಾನದ ವಿಧಿಗೆ ಕರೆದೊಯ್ದ್ರಲ್ಲ, ಅದಾಗೋದಿದ್ರೆ ನಂತರನೇ ಅಲ್ವಾ? ಇವತ್ತು ಅಂದರೆ ನೆನ್ನೆ ಅಲ್ಲ, ನೆನ್ನೆ ಅಂದರೆ ಇವತ್ತಲ್ಲ. ಅಷ್ಟಾಗಿ ಬೇಕಿದ್ರೆ ಬಾ. ಏನ್ ಡಿಂಪಲ್ ಸಮಾಚಾರ? ನಿನ್ ಹೆಂಡತಿಗೆ ಹೆರಿಗೆ ನೋವಂತೆ. ಮೊನ್ನೆ ತಾನೇ ನಾವ್ ಇವನ್ ಮದ್ವೆಗೆ ಹೋಗಿದ್ದು. ಇಷ್ಟ ಬೇಗ ಹಬ್ಬ ಆಗ್ಬಿಟ್ನೆ ಹಂಗಾದ್ರೆ. ಮಳ್ಳ ಮಳ್ಳ ಅನ್ಕೊಂಡ್ರೆ ಬಹಳ ಚೂಟಿ ಇದಾನ ಇವನು. ದೇವ್ರೆ, ನನ್ನ ಹೆಂಡತಿ ಮಗುನ ಕಾಪಾಡಪ್ಪ. ಪ್ರಾರ್ಥಿಸು ಪ್ರಾರ್ಥಿಸು. ಯಾವ ಪ್ರಾರ್ಥನೆಯು ಹೆಂಗಸರನ್ನ ಬಸರು ಮಾಡಿಲ್ಲ. ನೋಡು, ನಾನ್ ಮನೆಗೆ ಹೋಗ್ಬೇಕು. ಮುದ್ದು ಮುಖದ ಮೇಲೆ ಅಪ್ಪನ ಕಳೆ ನೋಡ್ರು. ಹಾಕ್ಲಿಕ್ ಸ್ವಲ್ಪ ಮೇವು ತಿನ್ಸು. ಮನೆಗೆ ಹೋಗ್ಬೇಕು. ಎಸಿಲ್ ಗಂಡ್ಮಗು ಗಂಡ್ಮಗು. ಈ ಸಿರಿವಂತ ಗಿಂಪಲ್ ತನ್ನ ಮಗುವಿನ ಆಗಮನದ ಖುಷಿಗೆ ನಮ್ಮೆಲ್ಲರನ್ನು ಔತಣಕ್ಕೆ ಆಮಂತ್ರಿಸಿದ್ದಾನೆ. ಮಗು ಎಷ್ಟು ಮುದ್ದಾಗಿದೆ ಅಲ್ಲ? ಗಿಂಪಲ್ ತರನೇ ಇದೆ. ಏನಿಲ್ಲ, ಎಲ್ಕ ತರ ಬೆಳ್ಳಗಿದೆ. ಏನಿಲ್ಲ. ಅಪ್ಪನ ಹೆಸರನ್ನ ಇಡ್ತೀನಿ. ಇಡು. ಐಸಾಕ್ ಬಾಷವಿಸ್ ಸಿಂಗರ್. ಐಸಾಕ್ ಐಸಾಕ್ ಐಸಾಕ್. ಬಟ್ಟೆ ಕೊಡು. ನೀನು ನನಗೆ ಒಳ್ಳೆ ಪ್ರತಿಫಲ ಕೊಟ್ಟೆ. ನನ್ನ ಅಮ್ಮ ಬದುಕಿದ್ದಿದ್ರೆ, ಅವಳಿಗೆ ಈ ವಿಷಯ ಗೊತ್ತಾಗಿದ್ರೆ ಈಗ ಮತ್ತೊಮ್ಮೆ ಸಾಯ್ತಾ ಇದ್ಲು. ಏನ್ ಮಾತಾಡ್ತಾ ಇದೀಯಾ? ಅಲ್ಲ, ನಿನ್ನ ಸ್ವಾಮಿಯನ್ನೇ, ನಿನ್ನ ದೇವರನ್ನ ಈ ರೀತಿ ಮೂರ್ಖನನ್ನಾಗಿ ಮಾಡ್ಬೋದಾ? ಅದು ದೇವರಿಗೆ ಮೋಸ ಮಾಡಿದಾಗಲ್ವಾ? ಒಳ್ಳೆ ದೆವ್ವ ಮೆಡ್ದು ಅಂತಾರ ಮಾತಾಡ್ಬೇಡ. ನಾನು ಅವ್ರಿಗೆ ಅವತ್ತೇ ಹೇಳಿದೆ, ಇವಳನ್ನ ಮದುವೆ ಆಗಲ್ಲ ಅಂತ. ನನ್ನಂತ ಅನಾಥನನ್ನ ಈ ರೀತಿ ಬಳಸ್ಕೊಳ್ಬೋದಾ? ನೀನು ಒಬ್ಬ ಬೇವರ್ಸಿ ಮಗುಗೆ ಜನ್ಮ ಕೊಟ್ಟಿದ್ಯಾ. ಮೊದ್ಲು ನಿನ್ ತಲೆಯಲ್ಲೇ ಹೊಕ್ಕಿರೋ ಹುಳ ತೆಗ್ದಾಕು. ಮದುವೆ ಆದ 17ನೇ ವಾರಕ್ಕೆ ಹುಟ್ಟಿದ ಮಗು ನಂದಾಗೋದು ಹೇಗೆ ಸಾಧ್ಯ? ಎಷ್ಟು ಸತಿ ಹೇಳಿ ನಿನಗೆ, ಇದು ಅವಧಿಗಿಂತಲೂ ಮುಂಚೆ ಹುಟ್ಟಿದ ಮಗು ಅಷ್ಟೇ. ಆಹಾ, ಅವಧಿಗಿಂತ ಸ್ವಲ್ಪ ಜಾಸ್ತಿನೇ ಮುಂಚೆ ಹುಟ್ಟಿದಾಗಿದೆ. ನನ್ನ ಅಜ್ಜಿಗೂ ಹೀಗೆ ಆಗಿದ್ದು. ನಾನ್ ನನ್ನ ಅಜ್ಜಿಯನ್ನು ಹೋಲ್ತೇನೆ. ನಾವೇನೋ ಹುಲು ಮಾನವರು, ನಮ್ ವಿಚಾರ ಬಿಡು. ಆದ ಮತ್ತೆ ಇವ್ರಿಗೂ ಹೀಗೆ ಆಗಿದ್ದು. 2 ಆಗಿ ಹಾಸಿಗೆ ಹತ್ತಿ 4 ಆಗಿ ಇಳಿದಿದ್ರು. ಅನುಮಾನವಿದ್ರೆ ಯಾರನ್ನಾದ್ರೂ ಹೋಗಿ ಕೇಳು. ಈ ಜಗತ್ತಿನೆಲ್ಲ ಹೆಂಗಸರು ಈ ಮಹಾತಾಯಿಯ ಮೊಮ್ಮಕ್ಳೆ. ಆ ಮಹಾತಾಯಿಯ ಆಣೆಗೂ ಇದು ಅವಧಿಗಿಂತಲೂ ಮುಂಚೆ ಹುಟ್ಟಿದ ಮಗು, ನಿನ್ನ ಮಗು.
ನಂದೇ ಮಗುನ ಆಯ್ತು ಇಲ್ಲಿ ನೋಡು ಅವನಿದ್ದಾನೆ ಆಮೇಲೆ ಬಾ ಎಷ್ಟೊತ್ತು ಹೇಳಿದ್ದೀನಿ ಅವನಿದ್ದಾನೆ ಆಮೇಲೆ ಬಾ ಅಂತ ಐಸು ಇಲ್ಲಿ ನೋಡು ಹಬ್ಬ ಹಬ್ಬ ಅನ್ನು ಹಬ್ಬ ಐಸು ಹಬ್ಬ ಬಂದಿದ್ದೀನಿ ನೋಡು ಹಬ್ಬ ದಿನ ಎಲ್ಲ ಹೀಗೆ ಆಟ ಆಡ್ತಲೇ ಇರು ನಾನು ಮಗು ಉಪವಾಸ ಸಾಯ್ತೀನಿ ಈಗಷ್ಟೇ ಅಲ್ವೇನೆ ಕೆಲಸದಿಂದ ಬಂದಿದ್ದು ಪಾಪು ನೆನಪದ ಹಾಗಾಗಿ ಸ್ವಲ್ಪ ಬೇಗ ಬಂದೆ ಅಷ್ಟೇ ಇಲ್ಲಿ ನೋಡು ಗಸಗಸೆ ಸುರುಳಿ ರೊಟ್ಟಿ ನಾನೇ ಬೇಯಿಸಿದ್ದು ಮತ್ತು ಶನಿವಾರ ಅಲ್ವಾ ಬೇಕ್ರಿ ಬಟ್ಟಿಲಿ ಯಾರೂ ಇರಲಿಲ್ಲ ಅಲ್ಲಿಂದ ಕೋಳಿ ತಲೆ ಮಾಂಸದ ಚೂರು ಎಲ್ಲ ಎಗರಿಸಿ ನಿನ್ಗೋಸ್ಕರ ಅಂತಾನೆ ತಗೊಂಡ್ಬಂದಿದ್ದೀನಿ ಸರಿ ಸರಿ ಅದನ್ನೆಲ್ಲ ಅಲ್ಲಿಟ್ಟು ಮೊದಲು ಕೆಲ್ಸಕ್ಕೆ ಹೋಗು ಸಾಬದ್ ಮುಗ್ದು ಎಷ್ಟೊತ್ತಾಯ್ತು ಇನ್ನೂ ಇಲ್ಲೇ ಇದ್ದಾನೆ ಏನು ಮಗು ಇರೋ ಮನೆ ಖರ್ಚೆಷ್ಟೊಂದು ನಿನಗೆ ಗೊತ್ತಾಗುತ್ತೆ ಹೇಗೆ ಸಂಭಾಳಿಸ್ತಾ ಇದೀನ ನನಗೆ ಗೊತ್ತು ಕೋಟ್ ಹಾಕಕ್ಕೊಂದು ಗಂಟೆ ಹೋಗಕ್ಕೊಂದು ಗಂಟೆ ಬೇಗ ಹೋಗು ಹಾಗೆ ಹೋಗ್ತಾ ಮೇಕೆಗೆ ಮೇವ್ ಹಾಕಿ ಹೋಗು ಮುದ್ದು ಬಾ 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 ಯಶಿನ್ ನಿಂದು ಯಾವಾಗ್ಲೂ ಇದೇ ಹಾಕಿಬಿಡ ಹೊಡಿತೀನಿ ಮುಂದೆ ಬರ್ಬೇಡ ಹೊಡಿತೀನಿ ಕೆಳಗೆ. ಅಕ್ಕ, ಈ ಮಲ್ಲ ಹೊಡಿತಿದ್ದೀರ ಕಣ್ರೀ. ಸುಳ್ಳು. ಮಲ್ಲ ಹೊಡಿತೀನಿ ಈಗ. ಅಕ್ಕ, ಮಲ್ಲ ಇತ್ತು ನನ್ನ ಕಾಲಿಂದ ಹೊಡ್ದ್ಬಿಟ್ಟು ಯಶಿಲ್ ನಾನು ಯಾಕೆ ಹೊಡೆದೆ ನಾನಲ್ಲ ಅವನೇ ನನಗೆ ಮುಚ್ಚು ನೋಡಾದವನೇ ನನ್ನ ತಮ್ಮನ ನೋಡಿದ್ರೆ ನಿನಗೆ ಹೊಟ್ಟೆ ಅವ್ರಿ ಕಾರ್ನ ಹುಡುಕಿ ಅವನನ್ನ ಹೊಡಿತೀಯ ನಾಮರ್ದನ್ ತಂದು ಇಲ್ಲಿಗೆ ಬರೋ ಬದಲು ಯಾವ್ದಾದ್ರು ಹಾಳು ಬಾವಿಗೆ ಬಿದ್ದೆ ಸಾಯಿ ನಿನ್ನಿಂದ ನನಗೆ ನೆಮ್ಮದಿನೇ ಇಲ್ಲ ಇಲ್ಲಾಂದ್ರೆ ನಾನು ಮಕ್ಕಳು ಮನೆ ಬಿಟ್ಟು ಹೋಗ್ತೀನಿ ಆವಾಗಾದ್ರೆ ನೀನು ಆರಾಮಾಗಿರು ನೋಡ್ತಾ ನಿಂತಿದ್ಯಲ್ಲೋ ಹೋಗ ಇಬ್ಬರಿಗೆ ಹೋಗು ಅಂದ್ರೆ ಮಕ್ಕಳು ನೋಡಿ ಬರ್ತಾರೆ ಬಾರ ಮಗು ಏನ್ ಮಾಡ್ತು? ನೋಡ್ತಾ. ಅವಳಿಗೆ ನನ್ನ ನೋಡಿದ್ರೇನೆ ಆಗಲ್ಲ ಯಾವಾಗ್ಲೂ ನನ್ನ ಬಗ್ಗೆ ಕೊಂಕಾಡ್ತಾನೆ ಇರ್ತಾಳೆ ನಾನು ಏನ್ ಮಾಡಿದ್ರು ತಪ್ಪು ತಿಂಗಳಾನ್ಗಟ್ಲೆ ಈ ಬೇಕರಿಲೇ ಬಿದ್ದಿರ್ತೀನಿ ಅಪರೂಪಕ್ಕೊಮ್ಮೆ ಮನೆಗೆ ಹೋದ್ರೂ ಸಹಿಸಲ್ಲ ನಾನು ಮನೆಗೆ ಹೋದ್ರೆ ಅವಳಿಗೆ ಆಯಾಸ ಮುಟ್ಟಿದ್ರೆ ಮಯೂರಿ ಅಷ್ಟಿದ್ರೆ ನನ್ನ ಯಾಕೆ ಮದುವೆ ಆಗ್ಬೇಕಿತ್ತು ಬೈಯಕ್ಕ ನಾನು ಹೋಗಲ್ಲ ನಾನು ಮನೆಗೆ ಹೋಗೋದೇ ಇಲ್ಲ ಕೇಳಿದ್ರೆ ಇಡೀ ಊರನ್ನೇ ಸೇರಿಸ್ಬಿಡ್ತಾಳೆ ಬಜಾರಿ ಹೆಂಚು ನಾನು ಹೋಗಲ್ಲ ನಾನು ಮನೆಗೆ ಹೋಗೋದೇ ಇಲ್ಲ ಪಾಪು ನಾನು ಎಷ್ಟೊಂದು ಹಚ್ಕೊಂಡಿದ್ದಾನೆ ಅವನು ನೋಡ್ತಾ ಇದ್ರೆ ನನ್ನ ಬೇಜಾರೆಲ್ಲ ಮರ್ತೋಗುತ್ತೆ
ಅವನಿಗೋಸ್ಕರ ನಾನು ಮನೆಗೆ ಹೋಗ್ತೀನಿ. ಬೇಕ್ರಿ ಬಟ್ಟಿಗೆ ಬೆಂಕಿ ಬಿದ್ದಿದೆ. ಹಾಗಾದ್ರೆ ಇಲ್ಲಿ ಹೊತ್ತು ಕೆಲಸ ನಡೆಯಲ್ಲ. ನಾನು ಮನೆಗೆ ಹೋಗ್ತೀನಿ. ಇವತ್ತಾದ್ರೂ ಮನೆಗೆ ಹೋಗಿ ಮನೆ ಹಾಸಿಗೆಯಲ್ಲಿ ನೆಮ್ಮದಿಲಿ ಮಲಗಬೇಕು. ಹೇಳ್ತೀನಿ ಆ ತೊಗಟೆ ತಿನ್ಬೇಡ ಅಂತ. ಇಲ್ಲಿ ನೋಡು, ಶುಭರಾತ್ರಿ ಮುದ್ದು. ಎಲ್ಲರೂ ನನಗೆ ಮೋಸ ಮಾಡ್ತಾರೆ. ನನ್ನ ಸ್ವಂತ ಹೆಂಡತಿನೂ ನನಗೆ ಮೋಸ ಮಾಡಿದ್ಲು. ಮೂರ್ಖತನಕ್ಕೂ ಮಿತಿ ಇದೆ. ಕತ್ತೆಯಾಗಿದ್ದು ಸಾಕಿನ್ನು. ನಾನಿನ್ನು ಮೂರ್ಖನಾಗಿರುವುದಿಲ್ಲ. هدي عام هدي بور لحي العمين هدي بهي دار لحي العمين هذا عاد بابا تقت لحي العمين هزي زهار لحي العمين حي الباعثين لحي العمين هاتي حسبات هار لحي العمين أي عود هي الله لحي العمين كتير وقود لحي العمين اللي قهبه اللي بوه لحي العمين ಏನ್ ಕರ್ಸಿದ್ದು? ಕರ್ತನ ಸಾಕ್ಷಿಯಾಗಿ ಹೇಳು, ನಿನ್ನೆ ರಾತ್ರಿ ನೀನು ಗಂಡನಿಲ್ಲದ ಹೊತ್ತಿಗೆ ಪರಪುರುಷನೊಟ್ಟಿಗೆ ಮಲಗಿದ್ದು ನಿಜವೇ? ಅವ ಹೇಳ್ದ, ನೀವು ಕೇಳಿದ್ರಿ? ನೀವೇನ್ ಬಂದ್ ನೋಡಿದ್ರ? ಆ ಪೆದ್ದನ್ ಮಾತು ಕಟ್ಕೊಂಡು ನನ್ನಿಲ್ಲಿ ಕರೆಸಿದ್ರಲ್ಲ, ನಿಮ್ಗೂ ಸ್ವಲ್ಪ ಬುದ್ಧಿ ಬೇಡ್ವಾ? ಅಧಿಕ ಪ್ರಸಂಗ ಬೇಡ. ನಿನ್ನ ಮೇಲೆ ಬಂದಿರೋ ಆಪಾದನೆ ನಿಜವೋ ಸುಳ್ಳು? ಎಲ್ಲ ಸುಳ್ಳು. ಅವನಿಗೆ ತಲೆ ಕೆಟ್ಟಿದೆ. ಮಾಟುವ ಮಂತ್ರ ನನ್ ಗೊತ್ತಿಲ್ಲ. ಏನೇನ್ ನೋಡಿ ಏನೇನ್ ಹೇಳಿದ್ನು. ಸುಳ್ಳು ಹೇಳಿದ್ರೆ ನರಕದಲ್ಲಿ ಅನುಭವಿಸ್ತೀಯ. ಅಲ್ಲೇ ಹೋಗಿ ನೋಡ್ಕೋತೀನಿ ಬಿಡಿ. ಇದ್ ಬೇರೆ ಹೊತ್ತಿಲ್ದ ಹೊತ್ನಲ್ಲಿ ಎಲ್ಲ ಸೇರಿ ನನ್ನ ಜೀವ ಇಟ್ಕೊಳ್ತೀನಿ. ಮುಟ್ಬೇಡ ನೀನು. ಯಶಿನ್
ಏನಮ್ಮ ಏನ್ ಮಾಡ್ಕೊಂಡೆ? ಓ ಇದಕ್ಕೇನ್ ಚೀ ಅಳ್ತಿದ್ದಿದ್ದು? ಚಿ 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 ಚಿ. ಇಲ್ಲೆಲ್ಲ ಹೊಲ್ಸ್ ಮಾಡಿಸ್ಬೇಡಮ್ಮ. ಮಕ್ಕಳಪ್ಪ ಮಾಡ್ತವೆ, ಅದ್ಯಾಕೆ ಹಾಗಾಡ್ತೀಯ? ದಯವಿಟ್ಟು ಮಗನ್ ಕರ್ಕೊಂಡು ಆಚೆ ಹೋಗಮ್ಮ. ಹೋಗ್ತೀನಿ ಬಿಡಿ, ನಾನೇನು ಇಲ್ಲಿ ಇರೋಕ ಬಂದಿದ್ದು, ನೀವೇ ಅಲ್ಲ ಕರ್ಸಿದ್ದು. ಏ ಬಾರು, ಮಕ್ಕಳೇ ಎತ್ತಿದ್ರೆ ಗೊತ್ತಾಗ್ತಿತ್ತು ಇವಕ್ಕೆಲ್ಲ, ಊರಿಗೆಲ್ಲ ಬುದ್ಧಿ ಹೇಳಿಕೆ ಬರ್ತಾರೆ. ಗುರುಗಳೇ ಗುರುಗಳೇ ಗುರುಗಳೇ, ಈಗ ನಾನು ಏನ್ ಮಾಡ್ಲಿ ಗುರುಗಳೇ? ತಕ್ಷಣ ಮದುವೆಯನ್ನು ಮುರಿ. ಅದಕ್ಕೆ ಅವಳು ಒಪ್ತಿದ್ದೆ. ನೀನೊಂದು ಸೋಡಾ ಚೀಟಿ ಕೊಡು, ಅದಷ್ಟೇ ನೀನು ಮಾಡಬೇಕಾದದ್ದು. ಸರಿ ಗುರುಗಳೇ, ಯೋಚಿಸ್ತೇನೆ. ಯೋಚಿಸುವುದೇನಿಲ್ಲ. ಇನ್ನು ಮುಂದೆ ನೀವಿಬ್ಬರು ಒಂದೇ ಮನೆಯಲ್ಲಿ ಇರುವಂತಿಲ್ಲ. ಆ ಸೂಳೆ ತನ್ನ ಬೇವರ್ಸಿ ಹಿಂಡಿನ ಜೊತೆ ಹಾಳಾಗಿ ಹೋಗ್ಲಿ, ನೀನ್ ಮಾತ್ರ ಅವಳ ಮನೆ ಹೊಸ್ತಿಲ್ ತುಳಿಬಾರ್ದು. ಗುರುಗಳೇ, ಅವಳು ನನ್ನನ್ನು ನಿರಾಕರಿಸಿದ ರೀತಿ ನೋಡಿದ್ರೆ ನಾನು ಆ ರಾತ್ರಿ ನೋಡಿದ್ದೇ ಸುಳ್ಳಿರಬಹುದು. ಏನೋ ಭ್ರಾಂತಿ, ಭ್ರಮೆ, ಕೆಲವೊಮ್ಮೆ ವಿಚಿತ್ರ ಆಕಾರಗಳು ಕಂಡಂತಾಯಿತು. ಹತ್ತಿರ ಹೋದ್ರೆ ಮಾಯ, ಅಲ್ಲಿ ಏನೂ ಇರೋದಿಲ್ಲ. ಇದು ಹಾಗೆ ಇರ್ಬೋದಲ್ಲ? ಒಂದೊಮ್ಮೆ ಹಾಗೆ ಇದ್ರೆ ನಾನು ಅವಳಿಗೆ ಅನ್ಯಾಯ ಮಾಡಿದಂತಾಗುತ್ತೆ. ಅನ್ಯಾಯ ಮಾಡಿದ್ರೆ ಸ್ವರ್ಗನ ಕೈಯಾರೆ ಕಳೆದುಕೊಂಡಂತೆ ಅಲ್ವಾ ಗುರುಗಳೇ? ಸರಿ, ಇಡೀ ಪ್ರಕರಣವನ್ನೇ ಮರುಪರಿಶೀಲಿಸೋಣ. ಆದ್ರೆ ಒಂದು ಮಾತು, ಇದು ಬಗೆಹರಿಯುವವರೆಗೂ ನೀನು ಅವಳ ಬಳಿಗೆ ಹೋಗಕೂಡದು. ರೆಡ್ ಮತ್ತು ದುಡ್ಡನ್ನು ಯಾರ ಮೂಲಕವಾದರೂ ಕಳಿಸಿಕೊಡಲು ಅಡ್ಡಿಲ್ಲ. ಸರಿ ಗುರುಗಳೇ. المذاخر بدي بريحات اشمعانو إلى ما يحات أدناي حات وشمي حات ليش مرتفيري. ಗಿಂಪಲ್, ನಿನಗೆ ಒಳ್ಳೆ ಹೆಂಡತಿ, ಚಂದದ ಇಬ್ಬರು ಮಕ್ಕಳಿದ್ದಾರೆ. ನೀನೇ ಅವ್ರಿಗೆ ಲಾಯಕ್ಕಲ್ಲ. ಆದ್ರೆ ಈ ಊರಿನ ಜನ ಅವಳ ಬಗ್ಗೆ ಮಾತಾಡೋದು ನೋಡಿದ್ರೆ ಅವರು ಉದ್ದ ನಾಲ್ಗೆ, ಅವರು ಬಡಬಡಿಸದೆ ಇನ್ನೇನು ಮಾಡ್ತಾರೆ? ಕಳೆದ ಚಳಿಗಾಲದ ಥಂಡಿಯನ್ನು ಕಡೆಗಣಿಸಿದ ಹಾಗೆ ನೀನು ಅವರನ್ನು ಕಡೆಗಣಿಸು. ನೋಡು, ಮೊನ್ನೆ ಪೇಟೆಯಲ್ಲಿ ತಗೊಂಡೆ, ನಿನ್ನ ಮಗು ಕೊಡೋಣ ಅಂತ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ತಗೋ. ಹಾಂ, ಹಾಗೆ ಇದನ್ನ ಮನೆಗೆ ತಲುಪಿಸು. ಹಾಂ, ಎಲ್ಕ ಮತ್ತೆ ಪಾಪನ ಕೇಳಿದೆ ಅಂತ ಹೇಳು. ಹಾಂ, ಸರಿ ಸರಿ, ಮರಿಬೇಡ. ಹಾಂ ಆಯ್ತು. ಹುಷಾರು. ಹಾಂ. ನನ್ನ ಮನೆಗೆ ಹೋಗಲು ಆರಂಭಿಸಿದ ಮೇಲೆ ಇವನೆಷ್ಟು ಬದಲಾಗಿದ್ದಾನೆ. ಮೊದಲೆಲ್ಲ ನನ್ನ ಮೂಗು ಹಿಂಡಿ ಪಕ್ಕೆ ತಿವಿದ್ರು ನನ್ನ ಗೋಳು ಹೊಯ್ಕೋತಿದ್ದ. ಆದರೆ ಈಗೀಗ ಸ್ನೇಹ ಸಹಾನುಭೂತಿಯಿಂದ ಇದ್ದಾನೆ. ನಾನು ಕೊಟ್ಕಳಿಸೋ ಬ್ರೆಡ್ಡು ಬಿಸ್ಕತ್ತು ಇದ್ರ ಜೊತೆ ತಾನೇ ಒಂದಿಷ್ಟು ಸೇರಿಸ್ಕೊಂಡು ಹೋಗ್ತಾನೆ. ದೇವ್ರ ದಯೆ ನಿನ್ನ ಮೇಲಿರಲಿ. ಗಿಂಪಲ್, ನಾನು ಬರ ಹೇಳು. ಗಿಂಪಲ್, ಗಿಂಪಲ್, ಏ ಮಳ್ಳ, ಏನನ್ ಮಾಡಲ್ಲ. ಅಪ್ಪ ನಿನ್ನ ಬರ ಹೇಳಿದ್ದಾರೆ. ಈ ಕೂಡ್ಲೆ ಅವ್ರನ್ನ ಕಾಣ್ಬೇಕಂತೆ. ಸರಿ, ಬರ್ತಾ ಮುಖ ತೊಳ್ಕೊಂಡ್ ಬಾ. ಹಾ. ಗುರುಗಳೇ, ಗಿಂಪಲ್, ನೀನು ಏನವರ ಗುರುಗಳಿಗೆ ಕೃತಜ್ಞನಾಗಿರಬೇಕು. ನಿನ್ನ ಪರವಾದ ಯಾವುದೋ ಒಂದು ಧರ್ಮ ಸೂಕ್ಷ್ಮ ಅವರಿಗೊಂದು ಗ್ರಂಥದಲ್ಲಿ ಸಿಕ್ಕಿದೆ. ಹಾಗಾಗಿ ನೀನು ಮನೆಗೆ ಹೋಗಬಹುದು. ಧನ್ಯವಾದ ಗುರುಗಳೇ. ಶುಭವಾಗಲಿ. ಗಿಂಪಲ್, ಹೋಗ್ತಾ ಆ ಗೋಡೆಗೆ ಮುತ್ಕೊಟ್ಟು ಹೋಗೋದನ್ನ ಮರಿಬೇಡ. ಒಂಬತ್ತು ತಿಂಗಳು ಬೇಕಾಯಿತು ಅವರಿಗೆ ಧರ್ಮ ಸೂಕ್ಷ್ಮ ಸಿಗೋಕೆ. ಇಷ್ಟು ದಿನ ಹೆಂಡತಿ ಮಗುವನ್ನ ಬಿಟ್ಟಿರೋದು ಸಣ್ಣ ಮಾತಲ್ಲ. ಹಾ, ಇವತ್ತು ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗ್ತೀನಿ. ಏನ್ ಗಿಂಪಲ್, ಭಾರಿ ಖುಷಿಯಾಗಿದ್ಯಾ?
ಏನು ಕಷ್ಟಪಡ್ದೆ ಮತ್ತೆ ಅಪ್ಪಾದ್ಯೋ ಹೇಗೆ ಮತ್ತೆ ಮನೆಗೆ ಹೋಗ್ಬೇಡ, 9 ತಿಂಗಳು ಬೇಕರಿಯಲ್ಲೇ ಮಲಗ್ಬೇಕಾದೀತು. ನಡಿಲೆ ಮಸ್ತ್ ಸಡಿಲ ಬಾಯಿ. ಏನೋ ಅವ್ರ ಗುರುಗಳು ಬಂದು ಹೇಳಿದ್ರು ನಿಮ್ ಬಾಯಿಗೆ ಬೀಗ ಹಾಕಕ್ಕಾಗಲ್ಲ. ನಮ್ ಬಾಯಿಗೆ ಬೀಗ ಹಾಕದಿರ್ಲಿ, ಮೊದ್ಲು ನಿಮ್ ಮನೆ ಬೀಗ ಹಾಕೋ. ಬೀಗದ್ಕೆ ನೀನೇ ತಗೊಂಡೋಗು. ದೇವರೇ, ನನ್ನ ಕಳ್ಳತನಕ್ಕೆ ಕ್ಷಮೆ ಇರಲಿ. ಎಲ್ಕಾಗೆ ಸುರುಳಿ ರೊಟ್ಟಿ ಅಂದ್ರೆ ಇಷ್ಟ, ತಗೊಂಡೋದ್ರೆ ತುಂಬಾ ಖುಷಿ ಪಡ್ತಾಳೆ ಇವತ್ತು. ಕಿಂಪರ್, ನೀನು ಇಲ್ಲಿ? ಇದು ನಿಷಿದ್ಧ ಅಲ್ವಾ? ಗುರುಗಳು ಹೇಳಿದ್ರು. ಇಲ್ಲಿ ಕೇಳು, ಕೊಟ್ಟಿಗೆಲಿ ಮೇಕೆಗಳು ಆವಾಗಿಂದ ಜೋರಾಗಿ ಒದುರ್ತಿದ್ವು. ಸ್ವಲ್ಪ ಹೋಗಿ ನೋಡು. ಅವಕ್ಕೆ ಹುಷಾರ್ ಬೇರೆ ಇರ್ಲಿಲ್ಲ ಪಾಪ. ಯಾಕೆ ಗರಬಡ್ದ ನಾವು ಕೂತಿದ್ಯಾ? ಹೋಗಿ ನೋಡ್ಲಿಕ್ಕಾಗಲ್ವಾ? ಬೇಗ ಹೋಗು. ಹುಷಾರಿದ್ಯಾ ಮುದ್ದು ಮೇಕೆ? 4 ಕಾಲು ಕೊಂಬು ಎಲ್ಲವೂ ಸರಿ ಇದೆ ತಾನೆ? ಜಾಸ್ತಿ ತೊಗಡೆ ತಿನ್ಬೇಡ. ನಾಳೆಯಿಂದ ನಿನ್ಗೂ ಬ್ರೆಡ್ ಬಿಸ್ಕತ್ತು ಎಲ್ಲವನ್ನು ತರ್ತೇನೆ. ನೀನು ನನಗೆ ಮೋಸ ಮಾಡಿಲ್ಲ. ಇದು ಬೆಂದೇ ಇಲ್ಲ. ಅವನೆಲ್ಲಿ? ಯಾರು? ಯಾರು ಅಂದ್ರೆ ಈಗ ನಿನ್ ಜೊತೆಯಲ್ಲಿ ಮಲಗಿದ್ನಲ್ಲ ಅವನೇ. ಅಯ್ಯೋ ದೇವ್ರೆ, ಯಾಕಪ್ಪ ನಂಗೆ ಇಂಥ ಪಿಶಾಚಿನ ಗಂಟು ಹಾಕ್ದೆ? ಯಾವ ದೆವ್ವ ಹೊಕ್ಕೊಂಡು ನೀನ್ ಹೀಗೆ ಆಡಿಸ್ತಿದೆ? ತಿಂಗ್ಳಾಗಟ್ಲೆ ಬೇಕ್ರಿಯಲ್ಲಿ ಮಲಗ್ತೀಯಾ? ಇಲ್ಲಿ ಬಂದು ಯಾವನ್ ಜೊತೆ ಮಲ್ಕೊಂಡಿದ್ದೆ ಅಂತ ನನ್ ಮೇಲೆ ರೇಗಾಡು. ದರಿದ್ರ ಮುಂದೆ ಗಂಡ ದ್ವೇಷ ಸಾಧಿಸ್ತ ನನ್ ಮೇಲೆ. ದ್ವೇಷ ಸಾಧಿಸ್ತೀಯ ನಾಲಾಯ ಕೊಳಕು ಮನುಷ್ಯ. ನಿಂಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಕೂಗಿಡಿ ಊರಿಗೆ ಊರನ್ನೇ ಎಬ್ಬಿಸ್ಬಿಡ್ತೀನಿ. ಬಿಡು ನನ್, ಮುಟ್ಬೇಡ, ಬಿಡು. ಕಿರ್ಚಾಡ್ಬೇಡ. ಈಗಾಗ್ಲೇ ಊರಿನ ಜನ ಎಲ್ಲ ನನ್ನ ಬೇಷದಿಂದ ನೋಡ್ತಿದ್ದಾರೆ. ಇದು ಆಗಿ ಹೋದ್ರೆ ಆಮೇಲೆ ನಾನು ಮಾಡೋ ಬ್ರೆಡ್ ಬಿಸ್ಕತ್ ಯಾರು ತಗೊಳಲ್ಲ. ಅರ್ಥ ಮಾಡ್ತಾ ಏನ್ ಮಾಡ್ತಿದ್ಯಾ? ಬಿಡು. ಕಾಲಿಗೆ ಬೀಳ್ತೀನಿ. ಅರ್ಥ ಮಾಡ್ಬಿಡ. ಅಕ್ಕಗೊಳ್ತೀನೋ ಯಶಿತ್, ಬಿಡು. ಬಾ ಇಲ್ಲಿ. ಇಲ್ಲೇ ಬಿದ್ದು ಸಾಯಿ. ನಡಿಯೋ.
ತಮ್ಮ. ನನ್ನ ಒಳ್ಳೆಯ ಹೆಂಡತಿ ಜೊತೆ ನಿನ್ನೆ ರಾತ್ರಿ ನಿನ್ನನ್ನು ನೋಡಿದೆ. ನಿನ್ನ ನಂಬಿ ಕಳಿಸೋದಕ್ಕೆ ಹೀಗ ಮಾಡೋದು ನೀನು? ದೇವರಾಣೆ, ನೀನು ಯಾವ್ದಾದ್ರು ನಾಟಿ ವೈದ್ಯರ ಬಳಿ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೇದು. ಬಹುಶಃ ನಿಂದೊಂದು ಸ್ಕ್ರೂ ಸಡಿಲಾಗಿದೆ. ಒಳ್ಳೆ ಅಲ್ಲ ನೀನು. ನೀನು ಹುಚ್ಚ ಹುಚ್ಚ ನೀನು. ಹೆದರ್ಬೇಡ, ಈ ವಿಷಯನ ನಾನು ಯಾರಿಗೂ ಹೇಳೋದಿಲ್ಲ. ಇನ್ನು ಯಾವತ್ತೂ ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬರಬೇಡ. ಸಹಾಯ ಮಾಡ್ಕೊಂಡು ನಾನು ನಾನೇ ಸರಿ ಇಲ್ವಾ? ಅಯ್ಯೋ, ಏನ್ ಮಾತಾಡ್ತಿದ್ಯಾ ಅಕ್ಕ? ನೀನು ಮಲ್ಕೋ, ಏನೂ ಆಗಲ್ಲ. ಯುಬ್ಲಿನಿಂದ ವೈದ್ಯರನ್ನ ಕರೆಸಿದ್ದೀನಿ. ನಾಳೆ ನಾಡಿದ್ರಲ್ಲಿ ಬಂದೇ ಬಿಡ್ತಾರೆ. ಪಟ್ಟಿ ಬದಲಿಸ್ಬೇಕು, ಬೆಲ್ಲಾಗಿ ಹೇಳಿದ್ದೀನಿ. ನಾನು ಬೇಕರಿ ಹತ್ರ ಹೋಗಿ ಬರ್ತೀನಿ. ನೀನು ಮಲ್ಕೋ, ಏನೂ ಆಗಲ್ಲ. ಸರಿ? ಇವರೇ ಸಿರಿವಂತ ಗಿಂಪಲ್. ಚಲೋ ಚಲೋ. ಜಯಶೀಲ್, ನೀನು ವೈದ್ಯರನ್ನು ಕರ್ಕೊಂಡು ಮನೆಗೆ ಹೋಗು. ನಾನು ಆಮೇಲೆ ಬರ್ತೀನಿ. ಸರಿ ಬನ್ನಿ. ಸರಿ. ಅವಳ ಪರಿಸ್ಥಿತಿ ಇನ್ನೂ ಸುಧಾರಿಸಲಿಲ್ವಾ ಗಿಂಪಲ್? ಅವಳ ಹಣೆಯಲ್ಲಿ ಹೆಚ್ಚಿನ ಆಯುಷ್ಯ ಇದ್ದಂತಿಲ್ಲ ಗುರುಗಳೇ. ಮತ್ಯಾವ ನಂಬಿಕೆಯಲ್ಲಿ ಇಷ್ಟೊಂದು ಹಣ ಖರ್ಚು ಮಾಡುತ್ತಿದೀಯಾ? ಅಲ್ಲದೆ ಲುಬ್ಲಿನಿಂದ ವೈದ್ಯರನ್ನು ಕೂಡ ಕರೆಸಿದೀಯಾ. ಇಷ್ಟೊಂದು ಉಪಚಾರಕ್ಕೆ ಅವಳು ಯೋಗ್ಯಳಲ್ಲ. ಅವಳಲ್ಲಿ ಮತ್ತು ನನ್ನ ಪ್ರಯತ್ನದಲ್ಲಿ ನಂಬಿಕೆ ಅಷ್ಟನ್ನೇ ನಾನು ನೆಚ್ಕೊಂಡಿದ್ದೀನಿ. ಏನೇನೆಲ್ಲ ಆಗಿ ಹೋದ್ರು ನಾನು ಯಾವುದನ್ನೂ ನೋಡಿಲ್ಲ, ಕೇಳಿಲ್ಲ, ಕೇಳುವುದೂ ಇಲ್ಲ. ನಂಬಿಕೆ ಅದರಷ್ಟಕ್ಕೆ ಅದು ಲಾಭದಾಯಕ. ಒಳ್ಳೆಯ ಮನುಷ್ಯ ನಂಬಿಕೆಯಿಂದಲೇ ಬಾಳ್ತಾನೆ ಅಂತ ಇತ್ತೀಚೆಗೆ ನೀವೇ ಹೇಳಿದ್ರಲ್ಲ ಗುರುಗಳೇ. ಮಾಷೆ ಇವತ್ತು ಹಿಟ್ಟೆಷ್ಟು ಕಳಿಸ್ತಿ? ಮಾಷೆ, ಇವ್ನ್ ಹಿಟ್ ಕಲ್ಸಕ್ ಬರದೇ ಇಲ್ಲ. ನೆನ್ನೆ ಕಲ್ಸಿದ ಹಿಟ್ಟೆ ಇನ್ನೂ ಉಬ್ಬಿಲ್ಲ. ಹುಟ್ಟು ಸೋಂಬೇರಿ. ಹೋಗಪ್ಪ, ಮೊದಲು ಅದನ್ನ ಸರಿ ಮಾಡು. ಆಗ್ಲಿ ಮಾಷೆ. ಗಿಂಪಲ್, ವೈದ್ಯರೇ, ಏನಾಯ್ತು? ಬಾವು ಕೊಳ್ತು ನಂಜಾಗಿದೆ. ಮೊದಲು ಜಿಗಣೆಗಳನ್ನು ಬಳಸಿ ಕೀವನ್ನು ತೆಗಿಬೇಕು, ನಂತರ ಬಾವನ್ನು ಕೇಳಬಹುದು. ಹಾಗೊಂದು ಪ್ರಯತ್ನ ಮಾಡಿ ನೋಡೋಣ. ಯಾವುದಕ್ಕೂ ಸ್ಪಷ್ಟವಾಗಿ ಏನನ್ನು ಹೇಳೋದು ಕಷ್ಟ ಗಿಂಪಲ್. ಸರಿ ವೈದ್ಯರೇ. ಪೀಟರ್, ಮಾಷೆ ನೀನಿಲ್ಲೇ ಇರು. ನಾನು ಮನೆಗೆ ಹೋಗಿ ರಾತ್ರಿ ಬರ್ತೀನಿ. ಆಗ್ಲಿ ಮಾಷೆ. ಗುರುಗಳೇ, ದಯವಿಟ್ಟು ದಯವಿಟ್ಟು ಅವಳಿಗೋಸ್ಕರ ಪ್ರಾರ್ಥಿಸಿ. ನೀನು ಮಲ್ಕೋ. ಇಷ್ಟು ವರ್ಷ ನಿನಗೆ ನಾನು ಆಸೆಯ ರೀತಿಯಲ್ಲಿ ಕೆಲಸ ಮಾಡಿದೆ. ನಾನು ಮಾಡಿರೋ ಪಾಪನೆಲ್ಲ ನಿನ್ನ ಹತ್ರ ಹೇಳ್ಬೇಕು. ಈಗ ಕರ್ತನ ಬಳಿಗೆ ನಿರ್ಮಲವಾಗಿ ಹೋಗ ಬಯಸ್ತೀನಿ. ಹಾಗಾಗಿ ಸತ್ಯ ಹೇಳ್ತಿದ್ದೇನೆ, ಈ ಮಕ್ಕಳ ನಿನ್ನವಲ್ಲ.
ಮತ್ತೆ ಯಾರ ಮಕ್ಕಳಿವು? ಎಷ್ಟೊಂದು ಜನರಿದ್ದಾರೆ. ಆದರೆ ನಿನ್ನ ಮಕ್ಕಳಂತೂ ಅಲ್ಲ ಕಿಟ್ಟ, ನಿನ್ನ ಮಕ್ಕಳಂತೂ ಅಲ್ಲ. ನನ್ನನ್ನು ವಂಚಿಸಿದೆ, ನನ್ನನ್ನು ಕ್ಷಮಿಸು ಕಿಟ್ಟ. ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ಅವಿನೋ ಶಬಾಯ್ ನಿಕ್ಕಮೇ ಶಿಲ್ವಾ ಉತ್ತಮೋ ಹಲುತ್ಕಹ ಯಾಸೆಲಿ ಸಂಹ ಲಹಂ ಹುಕೇನೋ ತೆಲಮೋ ಹಯೋ ಲಹಂ ಹುಕೇನೋ ತೆಲಮೋ ಹಯೋ ಸಲಾಹಲಾನೋ ಅಲ್ಹಾತಲೇನು 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 ಅವಿನೋ ಶಬಾಯ್ ಅವಿನೋ ಶಬಾಯ್ ಅವಿನೋ ಶಬಾಯ್ ಅವಿನೋ ಶಬಾಯ್ ಅವಿನೋ ಶಬಾಯ್ ಅವಿನೋ ಶಬಾಯ್ ಯಾರು? ಪೀಟರ್? ಯಾರೋ ಕರ್ದಾಕಾಯ್ತಲ್ಲ. ಹಿಟ್ಟು ಇಷ್ಟೊಂದು ಉಬ್ಬಿದ್ಯಾ? ಏನ್ ಮಾಡ್ತಿದ್ಯಾ? ಹಿಟ್ಟು ಹಿಟ್ಟು ನಿಂತ್ಕೋ, ಹಿಟ್ಟು ನಿಂತ್ಕೋ, ಹಿಟ್ಟು. ಹೇ ಮಳ್ಳ, ಯಾಕೆ ಕೂತಿದ್ಯಾ? ಮತ್ತೇನ್ ಮಾಡ್ಲಿ, ಮಿಠಾಯಿ ತಿನ್ಲಾ? ಇಡೀ ಲೋಕವೇ ನಿನ್ನನ್ನ ವಂಚಿಸ್ತಾ ಇದೆ, ನೀನಿಲ್ಲಿ ಕೆರಿತಾ ಕೂತಿದ್ಯಾ? ಈಗ ನಿನ್ನ ಸರದಿ, ನೀನೀಗ ಲೋಕವನ್ನು ವಂಚಿಸು. ನಾನ್ ಹೇಗೆ ಲೋಕನ ವಂಚಿಸ್ಲಿ? ವಂಚನೆ ತುಂಬಾ ಸುಲಭ. ಹೌದಾ? ಹೇಗೆ ಹೇಗೆ ಹೇಗೆ? ನೀನು ದಿನವಿಡೀ ಒಂದು ಬಾಲ್ಡಿಲಿ ಉಚ್ಚೆ ಒಯ್ದು ರಾತ್ರಿ ಹೊತ್ತು ಅದನ್ನ ಹಿಟ್ಟಿಗೆ ಹಾಕಿ ಕಲಸ್ಬಿಡು, ವಂಚನೆ ಸಿದ್ಧವಾದಂತೆ. ಈ ಬ್ರಾಂಫೋಲ್ ಊರಿನ ಸಜ್ಜನರೆಲ್ಲ ಆ ಉಚ್ಚೆ ಬ್ರೆಡ್ನ ತಿನ್ಲಿ. ಚೆನ್ನಾಗಿದೆ. ಮತ್ತೆ ಪರಲೋಕದಲ್ಲಿ ನಾನೇನಂತ ಹೇಳಿ? ದಡ್ಡ 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 ದಡ್ಡ. ಪರಲೋಕ ಪಾಪಿಲೋಕ ಅನ್ನೋದು ಯಾವುದು ಇಲ್ಲ. ಈ ಜನರೆಲ್ಲ ನಿನ್ಗೆ ಬೊಗಳೆ ಬಿಟ್ಟಿದ್ದಾರೆ. ಮೊದಲೇ ಮಳ್ಳ ನೀನು, ನಿನ್ನನ್ನ ಮರಳು ಮಾಡೋದು ಇಷ್ಟೊತ್ತು ಜನಕ್ಕೆ. ಹಾಗಾದ್ರೆ ದೇವರಿಲ್ವಾ? ಇಲ್ಲ, ಇಲ್ವೇ ಇಲ್ಲ. ಮತ್ತಿರೋದೇನು?
ಮುಟ್ಟಿನ ಮುದ್ದೆ ಅಷ್ಟೇ. ಬಾ 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 ಒಯ್ಯೆ ಒಚ್ಚೆ ಒಯ್ಯೆ ಒಚ್ಚೆ ಒಯ್ಯೆ 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 ಇದು ಇದು ಹಿಟ್ಟಲ್ಲ, ಹುಚ್ಚೆ, ನಂದೇ ಹುಚ್ಚೆ. ನಾಳೆ ನಾಳೆ ಎಲ್ರು ಇದನ್ನೇ ತಿಂತಾರೆ, ಎಲ್ರು ಇದನ್ನೇ ತಿಂತಾರೆ. ಹಿಡ್ಸ 4 ಪೌಂಡ್ ತಿಂತಾಳೆ. ನೀನು ಬೇಕ್ರಿ ಅಯ್ಯೋ ಬೇಕ್ರಿ ಹೆಂಗಸರಿಗೆ ಬಂತ ಬರ್ತಾ ಇದೆ. ಮತ್ತೆ ಬೇರೆ ಯಾರು ತಿಂತಾರೆ? ಧರ್ಮಗುರು ಅಯ್ಯೋ ಧರ್ಮಗುರು ಹೊಡೆದಿದ್ರೆ. ಎಲ್ಕ ಇಲ್ಲೋಡು, ಇದು ಬ್ರೆಡ್ ಅಲ್ಲ, ಹುಚ್ಚೆ, ನಂದೇ ಹುಚ್ಚೆ. ನಾಳೆ ಎಲ್ರು ಇದನ್ನ ತಿಂತಾರೆ, ಎಲ್ರು ಇದನ್ನ ತಿಂತಾರೆ. ಇದು ಏನು ಮಾಡ್ದೆ ಗಿಂಪಲ್? ಎಲ್ಲ ನಿಂದೇ ತಪ್ಪು. ನಾನು ಸುಳ್ಳಿ, ಮೋಸಗಾತಿ. ಹಾಗಂದ ಮಾತ್ರಕ್ಕೆ ಎಲ್ಲರೂ ಹಾಗೆ ಅಂತಾನ? ಸ್ವತಃ ನನ್ನನ್ನು ಬಿಟ್ಟು ಇನ್ನು ಯಾರನ್ನು ನಾನು ವಂಚಿಸಲಿಲ್ಲ ಗಿಂಪಲ್. ಈಗ ಅದರ ಫಲ ನಾನು ಅನುಭವಿಸ್ತಾ ಇದ್ದೀನಿ ಗಿಂಪಲ್. ಇಲ್ಲಿ ಯಾವುದಕ್ಕೂ ಮಾಫಿ ಇಲ್ಲ, ಯಾವುದಕ್ಕೂ ಮಾಫಿ ಇಲ್ಲ. ಎಲ್ಕ, ನಾನು ತಪ್ಪು ಮಾಡಿದೆ, ನಾನು ಪಾಪ ಮಾಡಿದ್ದೀನಿ. ನನಗೆ ಸ್ವರ್ಗಕ್ಕೆ ಹೋಗ್ಬೇಕು. ನಾನೀಗೇನ್ ಮಾಡ್ಲಿ? ನಾನು ಪರಿಶುದ್ಧನಾಗ್ಬೇಕು. ನನಗೆ ಕ್ಷಮೆ ಬೇಕು. ನಾನು ಪಾಪಿ ಅಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನನಗೆ ಕ್ಷಮೆ ಬೇಕು. ನಾನು ಸ್ವರ್ಗಕ್ಕೆ ಹೋಗ್ಬೇಕು. ನಾನು ಪರಿಶುದ್ಧನಾಗ್ಬೇಕು. ಇದೇನ್ ಮಾಡ್ತಿದ್ರಿ ಮಾಷೆ? ನಾನಿಲ್ಲಿರಲ್ಲ. ಬನ್ನಿ ಹೇ, ಹೇ, ಪೀಟರ್, ಬಿಡು. ಹೆಲ್ಕ, ನಾನು ಬರ್ತೀನಿ. ಹೆಲ್ಕ. ಬೆಲ್ಲ, ಐಸಾಕ್, ಅಪ್ಪ ಏನ್ ಮಾಡ್ತಾ ಇದ್ದೀರಾ ಅಪ್ಪ? ನೀವು ಇದನ್ನೆಲ್ಲ ಹಂಚ್ಕೊಳ್ಳಿ. ನೀವೆಲ್ಲರೂ ಚೆನ್ನಾಗಿರಿ. ಯಾಕಪ್ಪ ಏನಾಯ್ತು? ರಾತ್ರಿ ನಿಮ್ಮ ಅಮ್ಮನನ್ನು ನೋಡಿದೆ. ಕಪ್ಪಿಟ್ಟಿದ್ದಾಳೆ ಪಾಪ. ಅಪ್ಪ ಎಲ್ಲಿ ಹೋಗ್ತಿದೀಯಾ? ಈ ಗಿಂಪಲ್ ಅಂತ ಒಬ್ಬ ಇದ್ದ ಅನ್ನೋದನ್ನ ಮರ್ತು ಬಿಡಿ. ಎಲ್ಕ, ನಾನು ಬರ್ತೀನಿ. ಎಲ್ಕ.
ಅವರು ಮೂರ್ಖರು. ತನ್ನ ನೆರೆಯವರನ್ನು ಅವಮಾನಿಸುವ ಸ್ವರ್ಗವನ್ನು ತಮ್ಮ ಕೈಯಾರೆ ಕಳೆದುಕೊಳ್ಳುತ್ತಾರೆ. ಈ ಜಗತ್ತೆನ್ನುವುದು ಸಂಪೂರ್ಣ ಕಾಲ್ಪನಿಕ ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ ಅಲ್ವಾ ಎಲ್ಕ? ಆದ್ರೆ ಇದು ನಿಜ ಜಗತ್ತಿನಿಂದಲೇ ಹೊರಹೊಮ್ಮಿದ ಆವೃತ್ತಿ. ಇಲ್ಲಿ ಹೆಚ್ಚು ಹೆಚ್ಚು ಬದುಕಿದಷ್ಟು ಸುಳ್ಳೆಂಬುದು ನಿಜಕ್ಕೂ ಇಲ್ಲ ಅಂತ ಹೆಚ್ಚು ಹೆಚ್ಚು ತಿಳಿಯುತ್ತೆ. ಪ್ರಾಂಪೋಲನ್ನು ಬಿಟ್ಟ ಮೇಲೆ ನಾನು ಎಲ್ಲೆಲ್ಲೋ ಅಲೆದಾಡಿದೆ. ಅಪರಿಚಿತ ಮೇಜುಗಳಲ್ಲಿ ತಿಂದೆ. ಅಲ್ಲಿ ಅಜ್ಜ ಕತೆ ಹೇಳು ಅಂತ ಬಂದ ಮಕ್ಕಳಿಗೆ ಅಸಂಭಾವ್ಯ ಸಂಗತಿಗಳ ಕತೆಗಳನ್ನು ಹೊಸದು ಹೇಳ್ತಾ ಇದ್ದೆ. ಆ ಕಥೆಯಲ್ಲಿರೋ ಸಂಗತಿಗಳು ಅಸಂಭವ ಅಂತ ಅನ್ಸಿದ್ರು ವರ್ಷದೊಳಗೆ ಅದ್ ಎಲ್ಲೆಲ್ಲೋ ಜರುಗಿದ್ದು ನನ್ನ ಕಿವಿಗೆ ಬೀಳ್ತಾ ಇತ್ತು. ಅದಕ್ಕೆ ನಾನು ಹೇಳೋದು, ಈ ಜಗತ್ತಿನಲ್ಲಿ ಸುಳ್ಳೆಂಬುದು ನಿಜಕ್ಕೂ ಇಲ್ಲ ಅಂತ. ಕನಸುಗಳದ್ದು ಅದೇ ಪಾಡು. ಪ್ರಾಂಪೋಲನ್ನು ಬಿಟ್ಟು ವರ್ಷಗಳೇ ಕಳೆದ್ರು ಈಗಲೂ ಕಣ್ಣು ಮುಚ್ಚಿದಾಗ ನಾನು ಮತ್ತೆ ಅಲ್ಲಿರ್ತೇನೆ. ಮತ್ತೆ ಯಾರನ್ನು ಕಾಣ್ತೇನಂತೀಯ? ನಾನು ಮೊದಲನೇ ಸಲ ನೋಡ್ದಂಗೆ ನೀರಿನ ತೊಟ್ಟಿ ಬಳಿ ನಿಂತಿರ್ತೀಯ. ನನ್ನ ಹತ್ರ ವಿಚಿತ್ರ ವಿಲಕ್ಷಣ ಮಾತುಗಳನ್ನು ಆಡ್ತೀಯ. ಎಚ್ಚರಾದಾಗ ಎಲ್ಲವೂ ಮಾಯ. ಆದ್ರೆ ಕನಸಿರೋ ತನಕ ಅದೇನೋ ಸಾಂತ್ವನ. ನನ್ನೆಲ್ಲ ಸಂದೇಹಗಳಿಗೆ ಉತ್ತರ ಕೊಡ್ತೀಯ. ಎಲ್ಲವೂ ಸರಿ ಎನ್ನುವುದೇ ಅದರ ಅಂತಿಮ ಭಾವ. ನಾನು ಇಲ್ಲಿರಲ್ಲ ಎಲ್ಕ. ನಾನು ನಿನ್ನ ಜೊತೆ ಬರ್ತೀನಿ. ನನ್ನನ್ನ ನಿನ್ನ ಜೊತೆ ಇರಗೊಡು. ನನ್ನನ್ನ ನಿನ್ನ ಜೊತೆ ಇರಗೊಡು. ನಾನು ಬರ್ತೀನಿ ಅಲ್ಕ. ತಾಳು ಗಿಂಪಲ್, ತಾಳು. ಕಾಲ ಇನ್ನು ದೂರ ಇಲ್ಲ. ಗಿಂಪಲ್, ಕಾಲ ಇನ್ನು ದೂರ ಇಲ್ಲ. ಕೋರಿ ಕಾಯ್ತಾ ಇದೆ. ಮಣ್ಣು ಹುಳಗಳು ಹಸಿದಿದ್ದಾವೆ. ಶವದ ಹೊದಿಕೆಯಂತೂ ಜೋಳಿಗೆಯಲ್ಲಿ ಸಿದ್ಧವಾಗಿದೆ. ಕಾಲ ಇನ್ನು ದೂರ ಇಲ್ಲ ಗಿಂಪಲ್. ಹೌದು, ಕಾಲ ದೂರ ಇಲ್ಲ. ಕಾಲ ಬಂದಾಗ ಖುಷಿಯಿಂದಲೇ ಹೋಗ್ತೇನೆ. ಬರುವುದೇನೇ ಇದ್ದರೂ ಅದು ಅಪಹಾಸ್ಯಗಳಿಲ್ಲದ, ರಗಳೆಗಳಿಲ್ಲದ, ಕಣ್ಕಟ್ಟುಗಳಿಲ್ಲದ ನಿಜವಾಗಿರುತ್ತೆ. ಅಲ್ಲಿ ದೇವರಾಣೆ, ಗಿಂಪಲ್ನನ್ನು ಯಾರೂ ಬೇಸ್ತು ಬೀಳಿಸುವಂತಿಲ್ಲ. ಯಾರೂ ಬೇಸ್ತು ಬೀಳಿಸುವಂತಿಲ್ಲ. Пресвятая Богородице, радуйся, невесто, не невестная, царице, мати, деву, руносе покрывающее, радуйся, невесто, не невестная, превышая небесных сил, нетворное сияние, радуйся, невестная.